ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಿರೋಂಥ ಒಂದು ವ್ಲಾಗ್ ಇದು. ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ತಿಂಡಿ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದನ್ನು ಯಾವ ತಿಂಡಿ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊಸೈಟಿಯಿಂದ ರಾಗಿ ತೊಗೊಂಬಂದಿದ್ದೆ ಅಲ್ವಾ, ಆ ರಾಗಿನ ನಾನು ತೊಳೆದ್ಬಿಟ್ಟು ಒಂದು 3 ಸಲ ಅಥವಾ 2 ರಿಂದ 3 ಸಲ 5 ಸಲ ತೊಳೆದ್ರೂ ಬೆಟರೇ ಇರುತ್ತೆ. ಅಷ್ಟು ಗಲೀಜಿರುತ್ತೆ. ನಾನು ಒಂದು ಸಲನೂ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಜಾಸ್ತಿ ಏನು ಒಂದು ಸಲನೂ ಯೂಸ್ ಮಾಡೇ ಇಲ್ಲ ರಾಗಿನ. ನಾನು ಸೊಸೈಟಿಯಿಂದ ತಂದಂಥ ರಾಗಿ, ಯಾಕಂದರೆ ತುಂಬ ಕಲ್ಲು ಮಣ್ಣಿರುತ್ತೆ, ಅದು ನನಗೆ ಮಾಡೋದಕ್ಕೆ ಬರೋದಿಲ್ಲ. ಮಾಡಿರಲಿಲ್ಲ. ಈ ಸಲ ಸ್ವಲ್ಪ ಜಾಲಿಸಿ ಎಲ್ಲ ನೀಟ್ ಮಾಡಿ ನೀರಲ್ಲಿ ವಾಶ್ ಮಾಡಿ ಅದನ್ನು ಬಿಸಿಲಲ್ಲಿ ಒಣಗ್ಸೋಣ ಅಂತ ಇದ್ದೀನಿ. ಇವಾಗ ಬೇರೆ ಮಳೆ ಬರೋದು ಹೋಗೋದು ಈ ಥರ ಡಿಮ್ ಆ್ಯಂಡ್ ಡಿಪ್ ಥರ ಆಗ್ತಾ ಇದೆ. ಇವತ್ತು ಸ್ವಲ್ಪ ಜಾಸ್ತಿ ಕೆಲಸನೇ ಇದೆ. ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ಒಂದು ಡೈಲಿ ರೂಟೀನ್ನ ನಾನು ಕಂಟಿನ್ಯೂ ಮಾಡ್ತಾ ಈ ವ್ಲಾಗ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ಬನ್ನಿ ಹೇಗೆ ಹೋಗುತ್ತೆ ಈ ಒಂದು ಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್. ಇವಾಗ ನಾನು ಚಿತ್ರಾನ್ನ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದೆ. ಇವಾಗ ನಾನು ಸ್ಟವ್ ಹಚ್ಚಿ ಬಾಂಡೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಕಡಲೆಬೇಳೆ ಹಾಕಿದ್ದೀನಿ. ಸಾಸಿವೆ ಇರಲಿಲ್ಲ. ಸಾಸಿವೆ ಇಲ್ಲದ ಕಾರಣ ನಾನು ಜೀರಿಗೆ ಕೂಡ ಹಾಕಲಿಲ್ಲ. ನಾನು ಇಷ್ಟಪಡ್ತೀನಿ, ಬಟ್ ಅದು ನನ್ನ ಮಗಳು ಇಷ್ಟಪಡೋದಿಲ್ಲ. ಹಂಗಾಗಿ ಈಗ ನಾನು ಹಾಕಿದ್ದಂಥದ್ದು ಬೆಳ್ಳುಳ್ಳಿ. ಫ್ರೆಂಡ್ಸ್, ಯಾರೂ ಹಾಕೋದಿಲ್ಲ, ಬಟ್ ಬೆಳ್ಳುಳ್ಳಿ ಹಾಕಿ ನೋಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ವೆರೈಟಿಯಾಗಿ ಒಂಥರ ಟೇಸ್ಟ್ ಕೊಡುತ್ತೆ. ಬೆಳ್ಳುಳ್ಳಿ ಹಾಕಿದ ನಂತರ ಕರಿಬೇವು ಹಾಕಿದ್ದೀನಿ. ಕರಿಬೇವು ಹಾಕಿದ ನಂತರ ನಾನು ಇವಾಗ ಹಸಿರಿಗೆ ಹಾಕಿದ್ದೀನಿ. ಹಸಿರಿಗೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಅದು ಸ್ವಲ್ಪ ವೈಟ್ ಎಲ್ಲ ಆಗಬೇಕು, ಮತ್ತು ಚಿಕ್ಕಗಾಗಬೇಕು. ಅದೆಲ್ಲ ಏನು ಅಂತಂದರೆ ಹಸಿರುಗಾಯಿ ಎಣ್ಣೆಯಲ್ಲಿ ನೊಂದು ಚಿಕ್ಕದಾಗಬೇಕು, ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಅದೇ ತುಂಬ ಟೇಸ್ಟ್ ಕೊಡೋಂಥದ್ದು. ಎಣ್ಣೆಯಲ್ಲಿ ಸ್ವಲ್ಪ ನಾನು ಹಸಿರುಗಾಯಿನ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನು ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ನಾನು ಇವಾಗ ಟೊಮೊಟೊನು ಕೊತ್ತಂಬರಿನೂ ಒಂದೇ ಸಲ ಹಾಕಿದ್ದೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಂಥದ್ದು. ಇವಾಗ ಇದು ಚೆನ್ನಾಗಿ ಬೆಂದ್ಕೊಳ್ಳಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಇದು ಚೆನ್ನಾಗಿ ಬೆಂದ್ಕೋಬೇಕು. ಇವಾಗ ಇದು ಚೆನ್ನಾಗಿ ಬೆಂದಿದೆ ನೋಡಿ. ಈ ಟೈಮಲ್ಲಿ ನಾನು ಇದಕ್ಕೆ ಅರಿಶಿನ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ, ಹಂಗಾಗಿ ನಾನು ಈ ಟೈಮಲ್ಲಿ ಅರಿಶಿನ ಹಾಕ್ತೆ. ಅರಿಶಿನ ಅಂದರೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಈ ಸಲ, ಯಾಕಂದರೆ ನನ್ನ ಮಗಳಿಗೆ ಅರಿಶಿನ ಕಲರ್ಫುಲ್ ಚಿತ್ರಾನ್ನ ಅಂದರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಅರಿಶಿನ ಮುಂದಾಗಿ ಹಾಕಿದ್ದೀನಿ. ನನಗೇನು ಅರಿಶಿನ ಜಾಸ್ತಿ ಇದ್ರೂ ಇಷ್ಟ ಆಗುತ್ತೆ, ಅದೇನೋ ಕಮ್ಮಿ ಇದ್ರೂ ಕೂಡ ಇಷ್ಟ ಆಗುತ್ತೆ. ನಂಗೆ ಅರಿಶಿನ ಹಿಂಗೆ ಇರಬೇಕು ಅಂತ ಏನಿಲ್ಲ. ಮತ್ತು ಗೊಜ್ಜು ಕೂಡ ಅವಳು ಸ್ವಲ್ಪ ಲೈಕ್ ಮಾಡ್ತಾಳೆ. ಹಂಗಾಗಿ ಸೈಡಿಗೆ ಸ್ವಲ್ಪ ಓವರಾಗಿರಲಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಸೊಸೈಟಿ ಅಕ್ಕಿ ಇಟ್ಟಿರೋದ್ರಿಂದ ಎಣ್ಣೆ ಅಂಶ ಅಥವಾ ಸ್ವಲ್ಪ ಗೊಜ್ಜಿನ ಒಂದು ಥಿಕ್ನೆಸ್ ಜಾಸ್ತಿ ಇರಲಿ ಅಂತೇಳಿ ಕಲಸಿದ್ದೆ. ಆದ್ರೂ ಕೂಡ ಸ್ವಲ್ಪ ಸೈಡಿಗೆ ನಾನು ಚಿತ್ರಾನ್ನದ ಒಂದು ಗೊಜ್ಜನ್ನ ಹಾಕಿದ್ದೀನಿ. ಅವ್ಳಿಗೂ ಕೂಡ ನನಗೂ ಕೂಡ ತಟ್ಟೆಯಲ್ಲಿ ಫಸ್ಟೇ ಗೊಜ್ಜು ಇಟ್ಕೊಂಡು ನಾನು ಇವಾಗ ಸೊಸೈಟಿ ಅಕ್ಕಿ ಅದನ್ನು ನೀರು ಕಾಸಿ ಅನ್ನ ಮಾಡಿದ್ದಂಥದ್ದು. ಅಕ್ಕಿ ತೊಳೆದು ಸೈಡಿಗೆ ಎತ್ತಿಟ್ಟಿದ್ದೆ. ಅದಕ್ಕೆ ತಕ್ಕನಾದಷ್ಟು ಒಂದು ಅಂದಾಜಿಗೆ ನಾನು ಮಾಡಿದ್ದಂಥದ್ದು. ನೀರಿಟ್ಬಿಟ್ಟು ಹುಡಿಗಾಗಲಿ ಅಂತ, ತುಂಬ ಮೆತ್ತಗಾಗ್ತಿತ್ತು ತಣ್ಣೀರಿಟ್ಟರೆ, ಹಂಗಾಗ್ಬಿಟ್ಟು ನೀರು ಕಾಸಿ ಮಾಡಿದ್ದಂಥದ್ದು. ಕುಕ್ಕರಲ್ಲೇ ಈ ಥರ ಹುಡಿಯಾಗಿ ಚೆನ್ನಾಗಿ ಬಂದಿದೆ. ಇದೇ ಅನ್ನ ನಾರ್ಮಲಾಗಿ ಅಕ್ಕಿ ಇಟ್ಟರೆ ಮಾತ್ರ ಚೆನ್ನಾಗಿರಲ್ಲ, ಒಂಥರ ಉದುರುಗಿರಲ್ಲ, ಅದು ಒಂಥರ ಮೆತ್ತಗಾಗಿರುತ್ತೆ. ಇದು ಚಿತ್ರಾನ್ನಕ್ಕೋಸ್ಕರ ನಮ್ಮ ಲಕ್ಕಿ ಅನ್ಬೋದು ಈ ಥರ ಚೆನ್ನಾಗಾಗಿರೋದು. ಇವಾಗ ನೋಡಿ ಇಷ್ಟು ಚೆನ್ನಾಗಾಗಿದೆ. ಚಿತ್ರಾನ್ನ ಕೂಡ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ಇದಕ್ಕೆ ಎಣ್ಣೆ ಮುಂದಾಗಿದ್ದರೆ ಮಾತ್ರ ಚಿತ್ರಾನ್ನ ಅನ್ಸ್ಕೊಳುತ್ತೆ. ಅದು ಏನು ಅಂದರೆ ಸೊಸೈಟಿ ಅಕ್ಕಿಯಿಂದ ಮಾಡೋಂಥ ಅನ್ನ. ನಾನು ಸೊಸೈಟಿ ಅಕ್ಕಿನ ನಾನು ಡಿಗ್ರೇಡ್ ಆಗಿ ಕೀಳಾಗಿ ಏನು ಕಾಣ್ತಾ ಇಲ್ಲ. ನಾನು ಡೈಲಿ ಯೂಸ್ ಮಾಡೋದು ಸೊಸೈಟಿ ಅಕ್ಕಿನೇ. ನೈಟ್ ಹೊತ್ತು ಅದನ್ನೇ ನಾನು ಇಡೋದು. ತಿಂಡಿಗೆ ಮಾತ್ರ ನಾನು ಯೂಸ್ ಮಾಡೋದು ಸೋನಾ ಮಸೂರಿ ಅಕ್ಕಿ. ಅದು ಕೆಲವೊಂದು ಟೈಮ್ ಚೆನ್ನಾಗಿ ಬರುತ್ತೆ, ಕೆಲವೊಂದು ಟೈಮ್ ಹಿಂಗೆ ಬರುತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ದಷ್ಟೇ. ನೋಡಿ ಇಷ್ಟು ಮಟ್ಟಿಗೆ ಈಗಿದೆ, ಚೆನ್ನಾಗಿ ಉದುದ್ರಾಗಿದೆ. ಬಟ್ ತಣ್ಣೀರಲ್ಲಿ ಮಾಡಿದರೆ ಮಾತ್ರ ಈ ಸೊಸೈಟಿ ಅಕ್ಕಿಯನ್ನು ಇಷ್ಟೊಂದು ಉದುದ್ರಾಗಿರೋದಿಲ್ಲ. ಬಟ್ ಚಿತ್ರಾನ್ನ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು. ಎಣ್ಣೆ ಕ್ವಾಂಟಿಟಿ ಕೂಡ ಸ್ವಲ್ಪ ಮುಂದಾಗಿರೋದ್ರಿಂದ ನಮಗೇನು ಬೇಜಾರು ಅನಿಸಿದ್ದೆ. ಊಟ ಮಾಡಿದ್ವಿ, ಚೆನ್ನಾಗಿತ್ತು. ಇವಾಗ
ಇವಾಗ ಸೊಸೈಟಿ ಅಕ್ಕಿ ತರೋಕೆ ಹೋಗಿದ್ನಲ್ಲ, ಹಾಗೆ ರಾಗಿನೂ ಕೂಡ ಕೊಟ್ಟಿದ್ದರು. ರಾಗಿನೂ ಕೂಡ ತೊಗೊಂಬಂದಿದ್ದೆ, 6 kg ರಾಗಿ. ಆ ರಾಗಿನ ತೊಳೆದ್ಬಿಟ್ಟು ನಾನು ಇವಾಗ ಸ್ವಲ್ಪ ಹಾರಾಕನ ಅಂತೇಳ್ಬಿಟ್ಟು ಸ್ವಲ್ಪ ಒಣಕಳ್ಳಿ, ಒಂದು ಭಾಳ ಕಸ ಕಡ್ಡಿ ಮಣ್ಣು ಧೂಳು ಎಲ್ಲ ಇತ್ತು. ಹಾಗಾಗಿ ಅದನ್ನು ಒಂದು ಸಲ ವಾಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಮೂಟೆಯಲ್ಲಿ ಕಾಲಲ್ಲಿ ಹಾಕಿ ತುಳಿದು ಪಳೆದು ಎಲ್ಲ ಎಲ್ಲಿ ಬೇಕಲ್ಲೇ ಸುರುಕೊಂಡು ಕೊಡ್ತಾ ಇರ್ತಾರಲ್ವ ಸೊಸೈಟಿಯಲ್ಲಿ. ಹಂಗೇನೆ ಮಿಷಿನ್ಗೆ ಹಾಕ್ಸಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಹೊಟ್ಟೆಗೆ ತಿನ್ನೋಂಥದ್ದು. ಅಕ್ಕಿ ಅಂತ ಆದರೆ ಅಕ್ಕಿನ ನಾವು ತೊಳಿತೀವಿ, 3 ಸಲ ಆದರೂ 4 ಸಲ ಆದರೂ ತೊಳೆದಾದರೂ ಇಡ್ತೀವಿ. ಬಟ್ ಆದರೆ ಇದನ್ನು ನಾವು ತೊಳೆದು ಮುದ್ದೆ ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ಹಂಗಾಗಿ ನಾನು ಹೇಳಬೇಕು ಅಂದರೆ ರಾಗಿ ಎಂದೂ ಮಿಷಿನ್ಗೆ ಹಾಕ್ಸಿಲ್ಲ, ಇದೇ ಫಸ್ಟ್ ಟೈಮು. ಏನಕ್ಕಾದರೂ ಅಡುಗೆಗೆ ಬೇಕಾಗುತ್ತೆ ಅಂತೇಳ್ಬಿಟ್ಟು ಯಾವುದಾದ್ರೂ ಅಡುಗೆ ರೆಸಿಪಿಗಳಿಗೆ ಈಸಿ ಆಗುತ್ತೆ ಅಂಥೇಳಿ ನಾನು ಇರಲಿ ಅಂಥೇಳಿ ರಾಗಿನ ತೊಳೆದು ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅದರಲ್ಲಂತೂ ಸಖತ್ತು ಮಣ್ಣು ಕಲ್ಲು, ಅದು ನೋಡಿಬಿಟ್ರೆ ಊಟ ಮಾಡೋಕ್ಕೂ ಮನಸ್ಸು ಬರೋಲ್ಲ ನನಗೆ. ಅದು ರಾಗಿ ಮಾಡಿಸ್ಬೇಕು ಅನ್ನೋದು ಮನಸ್ಸು ಬರೋಲ್ಲ, ರಾಗಿ ಮುದ್ದೆನೂ ಬೇಡ ಅನ್ನೋ ಆ ಥರ ಒಂದು ಥಿಂಕ್ ಬರುತ್ತೆ. ಅಷ್ಟು ಮಣ್ಣು ಕಲ್ಲು ಇತ್ತು. ಇದನ್ನು ಇವಾಗ ವಾಶ್ ಮಾಡಿದೆ, ಹಂಗೆ ಡೈರೆಕ್ಟಾಗಿ ಹಾಕ್ಸಿದ್ವಿ ಅಂದರೆ ನಾವು ಮುಟ್ಟಕ್ಕೆ ಆಗ್ತಾಯಿಲ್ಲ, ವೇಸ್ಟ್ ಆಗಿಬಿಡ್ತಿತ್ತು ಹಿಟ್ಟು. ಇವಾಗೆಲ್ಲ ಹಾರಾಕ್ತಾ ಇದ್ದೀನಿ. ಹಾರಾಕಿದ ನಂತರ ಇಮ್ಮಿಡಿಯೇಟ್ಲಾಗಿ ಮಳೆ ಬಂದುಬಿಡ್ತು. ಮಳೆ ಬಂದ ತಕ್ಷಣ ಇಬ್ಬರು ಸೇರಿ ನಾನು ನನ್ನ ಮಗಳು ತಗೊಂಡು ಬಂದು ಇಲ್ಲಿ ಈ ಥರ ಹಾಕಿದ್ದೀವಿ ನೋಡಿ. ಹಾಕಿ ಎಷ್ಟು ಚೆನ್ನಾಗೆಲ್ಲ ಹರಡಿ ನೀಟಾಗಿ ಹರಡಿದ್ವಿ. ಅದು ತಿರ್ಗಾ ಮತ್ತೆ ದಬ 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 ಮಳೆ ಬಂತು. ಇವಾಗ ಇಲ್ಲಿ ಸ್ವಲ್ಪ ಮೇಲ್ಗಡೆ ಶೀಟ್ ಹಾಕಿದಾರಲ್ವ, ನಾವೀಗ ರಾಗಿ ಹಾಕಿರೋಂಥ ಜಾಗದಲ್ಲಿ ಮೇಲ್ಗಡೆ ಸ್ವಲ್ಪ ಶೀಟ್ ಹಾಕಿದರೆ ಅಲ್ಲಿ ನೀರು ಅಷ್ಟೊಂದು ಬರೋದಿಲ್ಲ. ಆ ಕಡೆ ಸೈಡಿಂದ ಬರ್ಬೋದು ಜೋರಾಗಿ ಫೋರ್ಸಾಗಿ ಮಳೆ ಬಂದರೆ. ಬಟ್ ಆದರೆ ಇಲ್ಲಿವರೆಗೂ ಬರೋಲ್ಲ. ಬರದೇ ಹೋದ್ರೆ ಅಂತೂ ಲಕ್ಕಿ. ಸದ್ಯ ಬಿಸಿಲು ಬರದೇ ಹೋದ್ರೆ ಗಾಳಿಗಾದರೂ ಹಾರ್ಕೊಂತಾವಲ್ಲ ಅನ್ನೋ ಒಂದು ಥಿಂಕಲ್ಲಿ ಇನ್ನೇನು ನೆನಾಕ್ಬಿಟ್ನಲ್ಲ ಬುದ್ಧಿ ಇಲ್ಲದೆ ಅಂತೇಳಿ ಇನ್ನೇನು ಈ ಕೆಲಸ ಮಾಡಿದ್ದಾಗೋಯ್ತು. ಒಂದು ಸಲ ಅಲ್ಲಿ ತಗೊಂಡೋಗಿ ಹಾಕಿ ಮತ್ತು ತಿರ್ಗಿ ಇಲ್ಲಿ ತಂದು ಹಾಕಿ ಮತ್ತೆ ಕೂಡ ಇಲ್ಲಿ ಮಳೆ ಬಂದೇ ಬಂತು. ಅಲ್ಲಿಗೂ ಒಂದೆರಡು ಗಾಳಿ ಮುಖಾಂತರ ಈ ಥರ ಎಲ್ಲ ಅನುಭವಿಸೋದಾಗೋಯ್ತು. ನಾನು ಯಾಕಾದರೂ ನೆನಾಕಿದ್ದು ಅನ್ನೋ ಒಂದು ಇದರಲ್ಲಿ ಚಿಂತೆಯಲ್ಲಿ ಇವತ್ತೆಲ್ಲ ಮುಳುಗಿದ್ದಾಗೋಯ್ತು. ಅದು ಸಾಲದು ಅಂತ ಇವತ್ತೇನೇ ನಾಳೆ ಶುಕ್ರವಾರ ಅಂತ ನಾವು ಓದಾಡ್ತಾಯಿದ್ರೆ ನೀರಿಂದೊಂದು ಪ್ರಾಬ್ಲಮ್ ಆಗೋಗ್ಬಿಡ್ತು. ಇಲ್ಲಂತೂ ಡ್ರಮ್ ಇಲ್ಲ ಏನಿಲ್ಲ, ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ. ಇವಾಗ ನೋಡಿ ಇಲ್ಲಿ ಅಲೆ ಮಳೆ ಬಂದುಬಿಟ್ಟಿದೆ, ಅಲೆ ಮತ್ತೆ ಮಳೆ ಬಂದು ನೋಡಿ ಇನ್ನೂ ನೀರಿದೆ. ಆಲೆ ಸೂರ್ಯ ಬೆಳಕು ಅದೇ ನೋಡಿ ಸೂರ್ಯ ಹೆಂಗೆ ಬರ್ತಾ ಇದೆ, ನನಗೆ ಬಿಸಿಲು ಹೆಂಗಿದೆ ಅಂತೇಳಿ, ಸಾರಿ ಸೂರ್ಯ ಅಂದಿದ್ದು. ಈ ಬಿಸಿಲು ನೋಡಿ ಯಾವ ಥರ ಬಂದಿದೆ ಅಂತ. ಇನ್ನು ಈಗ ಜಸ್ಟ್ ಮಳೆ ಬಂದಿರೋದು, ಇಮಿಡಿಯೇಟ್ಲಾಗಿ ಆ ಥರ ಬಿಸಿಲು ಬಂತು. ಆ ಬಿಸಿಲು ನೋಡಿಬಿಟ್ರೆ ಮತ್ತೆ ತಿರ್ಗ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ವಾಸಿ. ಬೇಗ ರಾಗಿ ಒಣಗಿಬಿಡ್ಬೇಕು, ಏನಕ್ಕೆ ಅಂದರೆ ಮೊಳಕೆ ಬಂದುಬಿಡ್ತವೆ. ಆ ಥರ ಆಗಿಬಿಟ್ರೆ ಕಷ್ಟ. ಮತ್ತು ತಂಪು ವಾತಾವರಣದಲ್ಲಿ ಇಟ್ಟರು ಕೂಡ ಮೊಳಕೆ ಬಂದುಬಿಟ್ರೆ ಏನಕ್ಕೆ ಬರ್ತವೆ ಹೇಳಿ. ಹಂಗಾಗ್ಬಿಟ್ಟು ಅದೊಂದು ನನಗೆ ಏನಪ್ಪ ಇಂಥ ಕೆಲಸ ಮಾಡ್ಕೊಂಡೆ ನಾನು ಅನ್ನೋ ಥರ ಆಗೋಗ್ಬಿಡ್ತು. ಅಲ್ಲಿಗೂ ನನ್ನ ಮಗಳು ಕರೆದೆ, ಭಾಷಾ ಇನ್ನೊಂದ್ಸಲ ಹಾಕ್ಬಿಡೋಣ ಅಲ್ಲಿ ಹೋಗಿ ಅಂದರೆ ಬೇಡ ಬಿಡಮ್ಮ ಏನು ಬೇಡ, ಮತ್ತು ತಿರ್ಗಿ ಮಳೆ ಬಂದುಬಿಡುತ್ತೆ, ತಿರ್ಗಿ ಮತ್ತೆ ಬಿಸಿಲು ಹೋಗಿ ಮತ್ತೆ ಮಳೆ ಬರೋದು ಎಷ್ಟೊತ್ತು ಈಗ ಆಯ್ತಲ್ಲ ಹಂಗೆ ಆಗುತ್ತೆ, ನೆರಳಲ್ಲೇ ಹಾರ್ಕೊಳ್ಳಿ ಅಂತಂದು. ನನಗೆ ಭಯ ಎಲ್ಲಿ ತಂಪಿಗೆ ಎಲ್ಲ ರಾಗಿ ಹಾಳಾಗ್ಬಿಡುತ್ತೋ ಅಂತೇಳಿ. ಯಾಕಂದರೆ ಎಂದು ನಾನು ಈ ಕೆಲಸ ಮಾಡಿಲ್ಲ ನೋಡಿ. ಹಂಗಾಗಿ ಮತ್ತು ಎಡವಟ್ಟಾಗ್ಬಿಟ್ರೆ ಕಷ್ಟ. 6 kg ರಾಗಿ ಒಟ್ಟಿಗದು ತಿಂದಂಗಲ್ಲ. ಏನಾದರೂ ನಾವು ಹೊಲಕ್ಕಾದರೂ ಹಾಕ್ತಾಯಿದ್ವಿ, ಬಿಡುವತ್ಲಾಗ ಹೋಗಲಿ ಹೊಲಕ್ಕಾದ್ರೂ ಹಾಕಿದ್ರೆ ಬೆಳೆ ಆದರೂ ಆಗುತ್ತೆ ಅನ್ನೋದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಆಶಾ ಏನು ಮಾಡ್ತಾ ಇದ್ದಾಳೆ ಬನ್ನಿ ನೋಡೋಣ. ಇಲ್ಲಿದ್ದಾಳೆ ಆಶಾ. ವಾಟ್ ಆರ್ ಯು ಡೂಯಿಂಗ್? ರೀಲ್ಸ್ ಮಾಡ್ತಾಯಿದ್ದ ನೋಡಿ ಫ್ರೆಂಡ್ಸ್. ಆಗಲೇ ನಾನು ಈ ರಾಗಿನ ನೆನಾಕ್ಬಿಟ್ಟು ಸ್ವಲ್ಪ ವಾಶ್ ಮಾಡಿಬಿಟ್ಟು ಮಿಷಿನ್ಗೆ ಹಾಕ್ಸೋಣ ಅಂತೇಳ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಟಿದ್ದೆ. ಆವಾಗಲೇ ಜೋರು ಮಳೆ ಬಂದುಬಿಡ್ತು. ಇವಾಗಲೇ ಲೈಟ್ ಮಳೆ ಆಗಿಬಿಟ್ಟಿದೆ ನೋಡಿ, ಮಳೆನೇ ಇಲ್ಲ. ಎಷ್ಟೊಂದು ಬಿಸಿಲು ಬಂದು. ಆಶಾ ಇವಾಗ ಹೊರಗಡೆ ಹಾಕೋಣ, ಹೆಂಗೆ ಚೆನ್ನಾಗಿ ಒಣಗುತ್ತೆ ಇವಾಗ. ಕಟ್ಟಿ ಬರೋದಿಲ್ಲ, ಅಷ್ಟಾಗಿ ಬರೋ ಲೆಕ್ಕಕ್ಕಿಲ್ಲ. ಮಳೆನೂ ನನ್ನ ಮಾತು ಕೇಳಲ್ಲ, ನನ್ನ ಮಗಳೂ ನನ್ನ ಮಾತು ಕೇಳಲ್ಲ. ಏನು ಮಾಡೋದು ಫ್ರೆಂಡ್ಸ್? ನಾನು ಇವಾಗ ನೋಡಿ ನನ್ನ ಮಗಳು ಕೂಡ ನನ್ನ ಮಾತು ಕೇಳ್ತೀಯ. ಚೆನ್ನಾಗಿ ಬಿಸಿಲು ಬಂದಿದೆ, ಆ ರಾಗಿ ತಂದು ಮುಂದಕ್ಕೆ ಇಲ್ಲಿ ಹಾಕೋಣ ಅಂದರೆ ಇವಳು ಇವಾಗ ಒಪ್ಪಲ್ಲ. ಆಗ ನೋಡಿದರೆ ಹಾಕಿದ ತಕ್ಷಣ ಜೋರು ಮಳೆ ಬಂದುಬಿಡ್ತು. ಹಂಗೆ ಬಿಟ್ಟು ಮಳೆ ಬರ್ತಾಯಿತ್ತು. ಅಲೋವೆರಾ ಗಿಡದಲ್ಲಿ ಅಲ್ಲಿ ಕೆಳಗಡೆ ಇದೆ, ಇಲ್ಲಿ ಯಾವ ಥರದ್ದು ಹೂವು ಏನು ಬಿಟ್ಟಿಲ್ಲ. ಅಲೋವೆರಾ ಗಿಡ ಇದೆಯಲ್ವಾ, ಈ ಅಲೋವೆರಾ ಗಿಡದಲ್ಲಿ ಕೆಳಗಡೆ ಇದೆಯಲ್ವಾ ಫ್ಲೋರಲ್ಲಿ ಎಷ್ಟು ದೊಡ್ಡ ಬಳ್ಳಿ ಥರ ಎದ್ದಿದೆ. ಬಟ್ ಇದರಿಂದಲೇ ಬಂದಿರೋ ನೋಡಿ ಫ್ರೆಂಡ್ಸ್. ನನ್ನ ಫೋನ್ ಬಿತ್ತು ಫ್ರೆಂಡ್ಸ್. ಈಗ ಇಲ್ಲಿ ಇದೆಯಲ್ವಾ,
ಈ ಅಲೋವೆರಾ ಗಿಡದಲ್ಲಿ ಇದ್ರಲ್ಲಿ ಬಂದಿಲ್ಲ, ಮೋಸ್ಟ್ಲಿ ಕಾಣ್ತಾ ಇದೆಯಾ ನಿಮಗೆ? ನನಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಬೆಳಕು ಜಾಸ್ತಿ. ಈ ಅಲೋವೆರಾ ಗಿಡದಲ್ಲಿ ಅಲ್ಲಿ ಕೆಳಗಡೆ ಬಂದಿದೆ, ಇಷ್ಟು ದೊಡ್ಡದು ಬಂದಿದೆ. ನಾನು ಕೆಳಗಡೆ ಹೋದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೇಲೆ ಇದ್ದೀನಿ, ಕೆಳಗೆ ಹೋಗಿಲ್ಲ. ಹೋದರೆ ನಾನು ಅದು ಕ್ಲಿಪ್ಪಿಂಗ್ ತೊಗೊತೀನಿ. ಅದು ಹಿಂಗೆ ಬಂದಿದೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ನಾವೆಂದೂ ನೋಡೇ ಇಲ್ಲ ಅಲೋವೆರಾ ಗಿಡದಲ್ಲಿ ಹೂವು ಬಿಟ್ಟಿರೋದು, ಅಲೋವೆರಾ ಗಿಡದಲ್ಲಿ ಹೂವು ಬಿಟ್ಟಿರೋದು ಅಂತೇಳಿ. ಫಸ್ಟ್ ಟೈಮ್ ಇವತ್ತು ಬೆಳಗ್ಗೆ ಅಬ್ಸರ್ವ್ ಮಾಡಿದಂಥದ್ದು. ನೋಡಬೇಕು. ಏನೇ ಆಗಲಿ ಏನೇ ಹೋಗಲಿ, ಆದರೆ ವಾರ ಅಂತ ಬಂದಾಗ ವಾರದೊಂದು ಕೆಲಸ ಇರುತ್ತೆ ಅಲ್ವಾ. ಹಂಗಾಗ್ಬಿಟ್ಟು ಈ ಮಳೆಯಲ್ಲಂತೂ ನನ್ನ ರಾಗಿ ಒಣಗುತ್ತೆಲ್ಲ ಗೊತ್ತಿಲ್ಲ. ಹಂಗಂತ ಈಗ ಪೆಂಡಿಂಗ್ ಬಟ್ಟೆನೂ ಬಿಡೋದಕ್ಕಾಗಲ್ಲ, ಬಟ್ಟೆನೂ ತೊಳಿಬೇಕಾಗಿತ್ತು. ವಾರ ಮಾಡಬೇಕು, ಯೋಜನೆ ಮಾಡಬೇಕು ಅಂತಂದರೆ ಹಿಂದೆ ನಮ್ಮಮ್ಮವರು ಈ ಥರ ಬಟ್ಟೆಗಳು ಅವು ಇವು ಕಸ ಮುಸ್ರೆಲ್ಲ ಬಿಟ್ಕೊಂಡು ಮಾಡ್ತಾ ಇರಲಿಲ್ಲ. ನಾನು ನೋಡ್ಕೊಂಬಂದಿರೋಂಥದ್ದು ಅದೆಲ್ಲ ಒಂದು ಕಸ ಅಂದರೆ ಪರ್ಕೆ ಸಮೇತನೂ ತೊಳೆದು, ಮುದ್ದೆ ಕೋಲು ಪಾತ್ರೆ ಪಡ್ಗೆ ಎಲ್ಲ ಒಂದು ಕಡೆಯಿಂದನೂ ತೊಳೆದು ಹಬ್ಬ ಮಾಡ್ದಂಗೆ ಮಾಡ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ನಾವು ಅದನ್ನ ನೋಡಿ ಬೆಳೆದಿರೋ ಅಂಥದ್ದು. ಅಂಥದ್ರಲ್ಲಿ ನಮ್ಮವೇ ಜಾಸ್ತಿ ಬಟ್ಟೆ ಇರಲಿಲ್ಲ. ಇದ್ದ ಒಂದೆರಡು ಬಟ್ಟೆಗಳು ತೊಳೆಯೋಣ ಅಂತ ಕೂತ್ಕೊಂಡ್ರೆ ಇಲ್ಲಿ ನೀರು ಖಾಲಿ ಆಗೋಗ್ಬಿಟ್ಟು ನೀರು ಬರ್ತವೆ. ನೋಡ್ಕೊಂಬರ್ತೀನಿ, ನೀರೇ ಬರ್ತಾ ಇಲ್ಲ. ಬಟ್ಟೆ ತೊಳಿತಾ ನೀರು ನಿಂತೋಗ್ಬಿಟ್ಟಿದ್ದಾವೆ. ಬಟ್ಟೆನೂ ಆದವು, ನೀರು ನಿಂತೋದು. ನಾಳೆ ಬೆಳಿಗ್ಗೆನ ಅಷ್ಟೊತ್ತಿಗೆ ಪೂಜೆ ಮಾಡೋದು ಹೆಂಗಪ್ಪ? ಈ ಟೈಮ್ ಬಂದು ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವನೂ ಅಲ್ಲ, ಕ್ರಿಸ್ತ ಶಕನೂ ಅಲ್ಲ. ಟೈಮ್ ಬಂದು ಇವಾಗ 5:15, 5:45 ಆಗಿದೆ ಫ್ರೆಂಡ್ಸ್. ನೋಡಿ, ರಾಗಿನ ತೊಳೆದಾಗ್ದೆ ನಾನು ಒಂದು 3 ಸಲ ಏನೋ ತೊಳೆದೆ. 3 ಸಲ ತೊಳೆದೆ, ಚೆನ್ನಾಗಿ ಪರವಾಗಿಲ್ಲ. ಕೆಳಗಡೆ ನೆರಳಲ್ಲೇ ಹಾಕ್ಬಿಟ್ಟು ನಾನು ರಾಗಿನ ಒಣ ಹಾಕಿದ್ದೀನಿ, ಆರ್ಕೊಂಡಿದ್ದಾವೆ ಪರವಾಗಿಲ್ಲ. ಇನ್ನು ಒಂದು 2 ದಿನ ಚೆನ್ನಾಗಿ ನೆರಳಲ್ಲೋ ಅಥವಾ ಸ್ವಲ್ಪ ಬಿಸಿಲು ಬಂದರೆ ಒಣಗಿಸ್ಬಿಟ್ರೆ ರಾಗಿ ಮಿಷಿನ್ಗೆ ಹಾಕ್ಸೋದಕ್ಕೆ ಹದವಾಗಿರ್ತವೆ. ಹಾಗೆಯೇ ನಂದು ಇವತ್ತು ಸ್ನಾನ ಆಗಿಲ್ಲ ಫ್ರೆಂಡ್ಸ್. ಏನು ಅಂತಂದರೆ ಬಟ್ಟೆ ತೊಳೆದೆ. ಇವತ್ತು ನಾಳೆ ಶುಕ್ರವಾರಕ್ಕೆ ಇವತ್ತು ಬಟ್ಟೆ ಎಲ್ಲ ಸ್ವಲ್ಪ ತೊಳೆದೆ. ನಾವೇ ಜಾಸ್ತಿ ಇರಲಿಲ್ಲ. ಆ ಕಡೆ ಇರೋಂಥದ್ದು ಬೆಡ್ಶೀಟು ಅದೆಲ್ಲನ ಈ ಮನೇಲಿ ಇನ್ನೊಬ್ಬರಿದ್ದಾರೆ ಬಾಡಿಗೆರು, ಅವ್ರದ್ದು. ಈ ಬಟ್ಟೆನೂ ಕೂಡ ಅವರವೇನೆ. ನಾವು ಎಲ್ಲ ಒಟ್ಟಿಗೆ ಬಟ್ಟೆ ತೊಳೆದು ಜಾಸ್ತಿ ನೀರು ಖಾಲಿ ಆಗಿಬಿಟ್ರು. ನಾನು ಬೆಳಗ್ಗೆಗೆ ಏನಪ್ಪ ಮಾಡೋದು? ನಾನು ಶುಕ್ರವಾರದ ಬೆಳಗ್ಗೆ ಮಾರ್ನಿಂಗ್ ಪೂಜೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗಬೇಕು ಅಂತೇಳಿ ಹೋದ್ವಾರ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ, ಮನೇಲೇ ಪೂಜೆ ಮಾಡಿ ಸುಮ್ಮನೆ ಅದೇ. ಈ ವಾರ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಬೆಳಕರೆ ಅಷ್ಟೊತ್ತಿಗೆ ನನಗೆ ಪೂಜೆ ಆಗಿರಬೇಕು. ದೇವರು ಒಳ್ಳೇದು ಮಾಡಲ್ಲ ಅಂತ ಗೊತ್ತು ನನಗೆ, ಆದರೆ ನಂಗೆ ಪೂಜೆ ಮಾತ್ರ ಬಿಡೋದಕ್ಕೆ ಇಷ್ಟ ಇಲ್ಲ. ಏನು ಮಾಡೋದು? ಭೂಮಿ ಮೇಲೆ ಹುಟ್ಬಿಟ್ಟಿದ್ದೀವಲ್ಲ, ಯಾರನ್ನೂ ನಂಬೋದು, ಯಾರನ್ನೂ ಬಿಡೋದು. ಮನುಷ್ಯ ಇವಾಗ ಒಂದು ಆಮೇಲೆ ಅನ್ಬೋದು, ಬಟ್ ಭಗವಂತನಾದರೂ ನಂಬಬೇಕಲ್ಲ ಅಂತ ಒಂದು ಅಷ್ಟೇ. ಹಂಗಂತ ಭಗವಂತ ನಾನು ಡಿ ಗ್ರೇಡು ಮಾಡ್ತಾಯಿಲ್ಲ, ಎ ಗ್ರೇಡು ಮಾಡ್ತಾಯಿಲ್ಲ, ಬಟ್ ಆದರೆ ಏನೇ ನನ್ನ ಮನಸ್ಸಿಗೆ ಅನಿಸಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ಇದು ನನ್ನ ಮಗಳು ಹಾಕಿದ್ದಂಥ ರಂಗೋಲಿ ನೋಡಿ ಫ್ರೆಂಡ್ಸ್. ನನ್ನ ಮಗಳಿಗೆ ನಾನು ತಾಕೀತು ಮಾಡಿದೆ, ಹಿಂಗೆಲ್ಲ ನೀನು ಕಂಜೂಸಾಟ ಆಡಬೇಡ, ಈ ಥರ ಎಲ್ಲ ಬುದ್ಧಿ ಕಲಿಬಾರ್ದು, ಈ ಏನು ಬರುತ್ತೆ ಹೋಗೋದೋಗುತ್ತೆ, ಈ ಥರ ಎಲ್ಲ ಮಾಡಬಾರ್ದು. ನೀನು ಚೆನ್ನಾಗಿ ಆರಾಮಾಗಿ ಫ್ರೀಯಾಗಿರೋದು ಕಲ್ತ್ಕೋ, ಕಂಜೂಸ್ತನ ಬಿಡು ಅಂತ ಹೇಳಿದೆ. ಆವಾಗಿಂದ ನನ್ನ ಮಗಳು ಈ ಥರ ರಂಗೋಲಿ ಹಾಕಿದ್ದಾಳೆ. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಹಾಕಿದ್ದಾಳೆ ನೋಡಿ. ಮತ್ತು ನನ್ನ ಮಗಳು ಹೇಳ್ತಾಳೆ, ಅಮ್ಮ ಈ ರಂಗೋಲಿ ಯಾರಾದರೂ ನೋಡಿದರೆ ಏನಂತಾರೆ ಗೊತ್ತಾ, ಇದನ್ನು ನೀನು ಹಾಕಿದ್ಯಾ ಅಂತ ಹೇಳ್ತಾರೆ. ನಾನು ಹಾಕಿದ್ದೀನಿ ಅಂದರೆ ಯಾರು ನಂಬಲ್ಲ ಅಂದ್ಲು. ಹೌದು ಅಂತಂದೆ. ಯಾಕೆ ಹೇಳು ಅಂತ ಅಂದ್ಲು. ಗೊತ್ತಿಲ್ಲ ನನಗೆ ಅಂದಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀನಿ ನೋಡು, ಕ್ಯೂಟಾಗಿ. ನೀನು ಬಿಡ್ತೀಯ ಅದಕ್ಕಿಂತ ಚೆನ್ನಾಗಿ ಬಿಟ್ಟಿದ್ದೀನಿ, ಅದಕ್ಕೆ ಇದನ್ನು ನಾನು ಬಿಟ್ಟಿದ್ದೀನಿ ಅಂದರೆ ಯಾರು ನಂಬಲ್ಲ ಕಣಮ್ಮ, ನಾನು ಬದುಕು ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂದರೂ ಕೂಡ ಯಾರು ನಂಬಲ್ಲ, ಯಾಕೆ ಅಂತ ಕ್ವಶನ್ ಕೇಳ್ತಾ ಇದ್ಲು ನನ್ನ ಮಗಳು. ಹೌದಾ, ನೀನು ಜಾಸ್ತಿ ಸೈಲೆಂಟಾಗಿ ಸಾಫ್ಟಾಗಿರ್ತೀಯಲ್ವ, ಅದಕ್ಕೆ ನೀನು ಗಲಗಲ ಗಿಲಗಿಲ ಅಂತ ಜೋರಾಗೆ ಜೋಶಾಗಿರಲ್ಲ ನೋಡು, ಅದಕ್ಕೆ ಆ ಥರ ಹೇಳ್ತಾರೆ. ಈ ರಂಗೋಲಿ ಮಾತ್ರ ನನ್ನ ಮಗಳೇ ಬಿಟ್ಟಿದ್ದು. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ ನೋಡಿ. ಈ ಥರ ಕಂಜೂಸ್ ಯಾಕೆ ಮಾಡಬೇಕು ಫ್ರೆಂಡ್ಸ್? ಏನು ಹೋಗುತ್ತೆ, ಏನು ಕಳ್ಕೊತೀವಿ, ಏನು ಸಿಗುತ್ತೆ? ಖುಷಿ ಸಿಗುತ್ತೆ ಅಷ್ಟೇ ಮನುಷ್ಯಗೆ. ಊಟ ಹೆಂಗೋ ಹಂಗೆ, ನೆಮ್ಮದಿನೂ ಕೂಡ ಹಂಗೆ, ನೆಮ್ಮದಿ ಜೊತೆಗೆ ಖುಷಿನೂ ಕೂಡ ಹಂಗೆ ಅಂತ ನನ್ನ ಒಂದು ಅಭಿಪ್ರಾಯ. ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ. ಚೆನ್ನಾಗಿದೆ ರಂಗೋಲಿ ಮಾತ್ರ, ತುಂಬ ಚೆನ್ನಾಗಿ ಹಾಕಿದ್ದಾಳೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ. ತುಳಸಿ ಕಟ್ಟೆಗೂ ಒಂದು ಹಾಕಿದ್ದಾಳೆ, ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಫಸ್ಟ್ ರಂಗೋಲಿನೇ ಹಾಕಕ್ಕೆ ಬರ್ತಾ ಇರಲಿಲ್ಲ. ಇವಾಗ ಓಕೆ ಫ್ರೆಂಡ್ಸ್, ಇವಾಗ ನಾನು ಕೆಳಗಡೆ ಹೋಗಿ ಮೋಟ್ರ್ ಆನ್ ಮಾಡಿದ್ದಾರೆ ಹೆಂಗೋ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ನಿಮಗೊಂದು ಕ್ಲಿಪ್ಪಿಂಗ್ ತೊಗೊತೀನಿ. ಈಗ ನನ್ನ ಮಗಳಿಗೆ ಟಾಟಾ ಬಾಯ್ ಅಂತ ಹೇಳಿ ಕೆಳಗಡೆ ಹೋಗಿ ಬರ್ತೀನಿ. ಕೆಳಗಡೆ ಹೋಗಿ ನೀರು ಮೋಟ್ರ್ ಆನ್ ಮಾಡಿದರೆ ನೋಡ್ಕೊಂಬರ್ತೀನಿ. ನನಗೆ ನೀರು ಇವತ್ತು ತುಂಬ ಮುಖ್ಯ, ಯಾಕಂದರೆ ನಾಳೆ ನಾನು ಮಿಸ್ ಮಾಡೋ ಹಾಗೆ ಇಲ್ಲ. ಅಕ್ಕ ಬಂದೆ. ನೋಡಿ
ಇಲ್ಲಿ ಆನ್ ಆಗಿದೆ, ಆದರೂ ನೀರು ಲೋಡ್ ಆಗ್ತಾ ಇಲ್ಲ. ಇದ್ರದ್ದು ಬೇರೆ ಮೋಟ್ರ್ ಕಲೆಕ್ಷನ್ ಇದೆಯೋ ಗೊತ್ತಿಲ್ಲ ನನಗೆ. ಈ ಸಂಪಲ್ಲಿ ಅದು ಆನ್ ಆಗಿದೆ. ಆನ್ ಮಾಡಿ 2.5 ಗಂಟೆ ಅದು ನೀರೇ ಬರ್ತಾ ಇಲ್ಲ. ನಾನು ಪಾತ್ರೆಗಳಿದ್ದಾವೆ ತೊಳೆಯೋದು, ಹಿಂಗಾದ್ರೆ ಹೆಂಗೆ? ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅವಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಶಾ, ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಏನಿಲ್ಲ, ಅದು ಹೋಗಿ ತರಬೇಕಾಗುತ್ತೆ, ನಾನು ಹೋಗೋದಿಲ್ಲ. ಇವಳಂದ್ರೆ ಸ್ನಾನ ಮಾಡ್ಕೊಂಡಿದ್ದಾಳೆ, ನಾನು ಮಾಡ್ಕೊಂಡಿಲ್ಲ. ಹೆಂಗಿದ್ದೀನಿ ನೋಡಿ ಫ್ರೆಂಡ್ಸ್, ಗಬ್ಬಿ ಆಗಿದ್ದೀನಿ. ಏನಿಲ್ಲ ಗೈಸ್, ಏನು ಗೊತ್ತಾ, ಹೋಗಿ ಬ್ರೂ ಕಾಫಿ ಪುಡಿ ತಗೊಂಡು ಬಂದು ಕಾಫಿ ಮಾಡ್ಕೊಳ್ಬೇಕು ಅಷ್ಟೇ. ಎಕ್ಸಾಕ್ಟ್ಲಿ ಕರೆಕ್ಟ್, ಹೌದು ಎಕ್ಸಾಕ್ಟ್ಲಿ ಇದೆ. ಪರವಾಗಿಲ್ಲ. ಲೈಟ್ ಹಾಕು ಕುಕು. ಕರೆಕ್ಟಾಗಿ ಹೇಳ್ದೆ, ಬ್ರೂ ಕಾಫಿನೇ. ಹೆಂಗೆ ಮಾಡಿದೆ ನೀನು?